ಸೊ ಫಸ್ಟ್ ಟೈಮ್ ನಾವು ಮೂತ್ರಾಲಯ ತೋರಿಸ್ತಾ ಇದ್ದೀವಿ. ಮೂತ್ರಾಲಯ ನೋಡಿ, ಇದು ಅಂದ್ರೆ 80% ಜನ ರಿಸರ್ಚ್ ಬರ್ತಾರೆ. 25 ಕೌಂಟರ್ ಮಾಡಿರ್ತು. ಒಂದು ನಿಮಿಷಕ್ಕೆ 20 ಜನ ಬರ್ತಾರೆ ಇಲ್ಲಿ. ಒಂದು ನಿಮಿಷಕ್ಕೆ ಈಗ ಇನ್ನು ಬೆಳಗ್ಗೆ ಶುರುವಾಗಿದ್ದಿಲ್ಲ, ಒಂದೊಂದು ನಿಮಿಷಕ್ಕೆ 20 ಜನ ಬರ್ತಾರೆ. ಅರ್ಜೆಂಟ್ ಇದೆಯಣ್ಣ, ಹೋಗೋಣ. ಹೋಗಿ ರೌಂಡ್ ದ ಕ್ಲಾಕ್ ನಾವು 3 ಅವರ್ಗೆ ಒಂದ್ಸಲ ಕ್ಲೀನ್ ಆಗ್ತಿರ್ತೀವಿ. 3 ಅವರ್ ನಾವು ಕ್ಲೀನ್ ಮಾಡ್ತಾ ಇರ್ತೀವಿ. 250 ಜನ ಆಗ್ತಾರೆ ಕ್ಲೀನಿಂಗ್ ಮಾಡಕ್ಕೆ. ಹೇಳ್ರಕ್ಕ, ಏನಕ್ಕ ನಿಮ್ಮ ಹೆಸರು? ನನ್ನ ಹೆಸರು ಎಮ್ನಾಂಬ ಸರ್. ನಾವು ಇಲ್ಲಿ ಅಜ್ಜನ ಸೇವಾ ಮಾಡ್ತೀವಿ, ಕಸ ಅನ್ನೋದು. ಈಗ ಒಂದು 20 ವರ್ಷ ಆಯ್ತು ಸರ್ ಇಲ್ಲಿ ಮಾಡೋದು. ಅಂದ್ರೆ ಪ್ರತಿದಿನನೂ ಬರ್ತೀರ ನೀವು? ಪ್ರತಿದಿನ ಇಲ್ರಿ, ಜಾತ್ರೆ 1 ತಿಂಗಳ ಮುಂದಿದ್ದಾಗ 1 ತಿಂಗಳಿಂದ ಮಾಡ್ತೀವಿ ಕೆಲಸ. ಹೇಳ್ರಕ್ಕ, ಸ್ವಚ್ಛತೆ ಬಗ್ಗೆ ಹೆಂಗಿರುತ್ತೆ ಅಜ್ಜನ ಜಾತ್ರೆ ಅಂತ? ಸ್ವಚ್ಛತೆ ಮಾಡ್ಬೇಕಲ್ರಿ, ಸ್ವಚ್ಛತೆ ನಾವು ಮಾಡಿದ್ರೆ ಜನರು ಸ್ವಚ್ಛತೆ ಆಗಿರ್ತಾರ, ಅದ್ರ ಸಂಬಂಧ ಸ್ವಚ್ಛ ಮಾಡ್ತೀವಿ ಅಜ್ಜನ. ಎಷ್ಟು ಗಂಟೆಗೆ ಬರ್ತೀರಕ್ಕ? ಬೆಳಗ್ಗೆ 5 ಗಂಟೆಗೆ ಬರ್ತೀವ್ರಿ, ಸಾಯಂಕಾಲ 4 ಗಂಟೆಗೆ ಹೋಗ್ತೀವಿ. 5 ಗಂಟೆಯಿಂದ 4 ಗಂಟೆವರೆಗೂ? ಹೆಚ್ಚು ಕಡಿಮೆ 10 ರಿಂದ 11 ಅವರ್ ಡ್ಯೂಟಿ ನಿಮ್ದು. ಹೌದು. ಸೇವೆ ಮಾಡೋದ್ರಾಗ ಏನೈತ್ರಿ, ಅಜ್ಜನ ಸೇವೆ ಮಾಡಿದ್ರೆ ತಪ್ಪೇನೈತ್ರಿ ಅದ್ರ? ನಾವು ಅದಕ್ಕೆ ದುಡ್ದ್ರೆ ನಮಗೆ ನಮಗೆ ಕೊಟ್ಟೇನ್ರಿ. ಏನೇನ್ ಕೆಲ್ಸಗಳಿರುತ್ತೆ ಹೇಳಕ್ಕ? ನಾವ್ ಇದು ಕಸ ಅಂತೀವ್ರಿ, ಕಸ ತುಂಬ್ತೀವ್ರಿ. ಎಲ್ಲಿ ಗಿಡಕ್ಕೆ ಎಲ್ಲಾರ ಹೊರಗಡೆ ಮಾಡಿದ್ರ, ಗಲೀಜ ಮಾಡಿದ್ರ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಸ್ವಚ್ಛತೆ ಕೆಲಸ ಅಂದ್ರೆ ಅಷ್ಟು ನಾವು ಮಾಡಿ ಅಷ್ಟು ನಿಮ್ದೆ. ಸರ್ ಸ್ವಚ್ಛತೆ ಮಾಡಿದ್ರ ಅಲ್ರಿ ಸರ್ ಜನರು ಸ್ವಚ್ಛತೆ ಗಿಡಕ್ ಸಾಧ್ಯ. ನಾವು ಸ್ವಚ್ಛ ಮಾಡಿದ್ರೆ ಅವ್ರಿಗೆ ಗೊತ್ತಾಗತ್ರಿ, ಹಿಂದ್ ಬಂದಾರಿಗೆ ಜಾತ್ರೆಗೆ ಬಂದಾರಿಗೆ ಸ್ವಚ್ಛ ಮಾಡ್ತಾರ, ನಾವು ಸ್ವಚ್ಛ ಇಡ್ಬೇಕಲ್ಲ ಅನ್ನೋದು ಅಲ್ಲೇದಲ್ಲೇ ತಿಂದು ಹಾಕಂಗಿಲ್ರಿ, ಒಂದ್ ಕಡೆ ಹಾಕ್ತಾರ. ಅವ್ರಿಗೆ ಗಲೀಜ್ ಮಾಡೋರಿಗೆ ಒಂದ್ಸಲ ಹೇಳ್ತೀವ್ರಿ, ಹಿಂಗತೆ ಮಾಡ್ಬೇಡ್ರಿ, ಒಂದ್ ಕಡೆ ಹಾಕ್ರಿ ಅಂತಂದು. ಎಲ್ಲರೂ ಒಂದೇ ತರ ಇರಂಗಿಲ್ರಿ, ಯಾರೊಬ್ರು ಹಾಕ್ತಾರೆ, ನಾ ತಿಂದು ಹಾಕಿ ಬೆಳಿಗ್ಗೆ ಬರ್ತೀವ್ರಿ. ಅಲ್ಲಿ ಅಜ್ಜಂದ ದೇವಸ್ಥಾನ ಮುಂದೆ ಅಷ್ಟು ಕ್ಲೀನ್ ಆಗಿ ಕಸ ಅಂತೀವ್ರಿ, ಅದಿಷ್ಟುನು ಈ ಕಡೆ ಗ್ರೌಂಡು ಎಲ್ಲದು. ಆಮೇಲೆ ನಾಷ್ಟ ಮಾಡ್ತೀವ್ರಿ, ನಾಷ್ಟ ಮಾಡ್ಬಿಟ್ಟು ಆಮೇಲೆ ಇದಿಷ್ಟುನು ಅಲ್ಲಿ ಇದು ಕಾಲೇಜ್ ತನ ಅಂತೀವ್ರಿ. ಅದಿಷ್ಟು ಮುಗಿಸ್ಕೊಂಡ ಆಮೇಲೆ ಇಲ್ಲೆಲ್ಲ ಕಾಲೇಜು ಏನೇನು ಹಾಸ್ಟ್ಲಿ ಇವೆಲ್ಲ ಅದಾವು, ಇವೆಲ್ಲ ಕ್ಲೀನ್ ಮಾಡ್ಕೊಂತೀವ್ರಿ. ಒಂದೊಂದು ತಾಸು ನಮ್ದು 3 ಗಂಟೆ ತನಕ ಎಲ್ಲ ಕ್ಲೀನ್ ಮಾಡ್ತೀವಿ. 3 ಗಂಟೆಗೆ ಊಟಕ್ಕೆ ಹೋಗಿ ಬರ್ತೀವಿ. 4 ಗಂಟೆ ಆಗುತ್ತೆ. 4 ಗಂಟೆಲಿಂದ ಮನೆಗೆ ಹೋಗ್ತೀವಿ ಸರ್. ಸೊ 4 ಗಂಟೆವರೆಗೂ ಡ್ಯೂಟಿ ನಿಮ್ದು ಇರ್ತೀರಿ. ಬಿಡ್ದಿಂದಾಗ ನಾವು ಅಲ್ಲಿ ಕಲ್ಯಾಣ ಮಂಟಪದಲ್ಲಿ ಮಾಡ್ತೀವಿ. ಕಲ್ಯಾಣ ಮಂಟಪದಲ್ಲಿ ಇದೇ ಕೆಲಸ ಮಾಡ್ತೀವಿ. ಸ್ವಚ್ಛತೆ ಮಾಡೋ ಕೆಲಸ. ಕಸ ಅನ್ನೋದು ಬಂಡೆ ತೊಳೆಯೋದ್ರಿ, ಇದೇ ಸ್ವಚ್ಛತೆ ಕೆಲಸನ ಮಾಡ್ತೀನಿ ರೀ ನಾನು. ಎಷ್ಟು ಜನ ನಿಮಗೆ ಮಕ್ಕಳು? ನನಗ್ರಿ 3 ಜನ ರೀ, 2 ಗಂಡು ಮಕ್ಕಳು, 1 ಹೆಣ್ಣು ಮಗಳು. ಏನು ಮಾಡ್ತಾರಕ್ಕ ಅವರು? ಇಬ್ರು ನಮ್ಮ ಮಕ್ಕಳು ಬೇಲ್ದಾರ್ ಕೆಲಸ ಮಾಡ್ತಾರೆ. ನಮ್ಮ ಮನೆಯವ್ರನ್ನ ಬೇಲ್ದಾರ್ ಕೆಲಸ ಮಾಡ್ತಾನೆ. ನನ್ನ ಮಗಳು ಸಾಲಿಗೆ ಹೋಗ್ತಾಳ್ರಿ, ನಾನು ಕೆಲಸಕ್ಕೆ. ಗ್ರೇಟ್, ಅದ್ಭುತ ಕೆಲಸಕ್ಕ ನಿಮ್ದು ಸ್ವಚ್ಛತೆ ಮಾಡೋದು. ಮಾಡ್ತೀರಿ ಸರ್, ಮಾಡಲೇಬೇಕಲ್ರಿ, ಮತ್ತೆ ದುಡಿಯಕ್ಕೆ ಔಟೈತೆ ಅಂದ್ಮೇಲೆ ದುಡ್ದ ತಿನ್ಬೇಕ್ರಿ. ಮಠದಿಂದ ಪೇಮೆಂಟ್ ಇರುತ್ತೆ? ಹ್ಞೂ ರೀ, ಮಠದಿಂದ ಕೊಡ್ತಾರೆ ಪೇಮೆಂಟ್ ಇರುತ್ತೆ. ಭಾಳ ಖುಷಿ ಆಯ್ತಕ್ಕ ತಮ್ಮನ್ನು ಮಾತಾಡಿಸಿ. ಅಯ್ಯೋ ಪರವಾಗಿಲ್ಲ, ಕುಡಿಯಕ್ಕ, ನಂದು ಹೊಲಸ್ಕೈಯೇ. ನಮಸ್ತೆ ಸರ್, ಏನು ಕೆಲಸ ನಡೆದಿದೆ ಈಗ? ಈಗ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಇದು. ನಾವು ಕ್ಲೀನಿಂಗ್ ಅಲ್ಲಿ ಉಸ್ತುವಾರಿ ಇರ್ತೇವೆ, ನೋಡ್ತಾ ಇರ್ತೀವಿ. ರೌಂಡ್ ದ ಕ್ಲಾಕ್ 3 ಜನ ಇರ್ತೀವಿ. 6 ತಾಸಿಗೆ ಒಬ್ಬರು ಶಿಫ್ಟ್ ಆಗ್ತಿರ್ತೀವಿ. ಏನಪ್ಪಾ ಅಂದ್ರೆ ಅಜ್ಜನ ಜಾತ್ರೆ ವಿಶೇಷತೆ ಏನಂದ್ರೆ ಸ್ವಚ್ಛತೆ ಪೂರಾ ಕ್ಲೀನ್ ಮೇಂಟೈನ್ ಮಾಡಬೇಕು. ಬಂದಂಥ ಯಾವುದೇ ಭಕ್ತರಿಗೆ ಕೂಡ ಶೌಚಾಲಯದ ಕೊರತೆ ಆಗಿರಬಾರ್ದು. ಮತ್ತು ಔಟ್ಸೈಡ್ ಎಲ್ಲೂ ಕೂಡ ರಿಸರ್ಚ್ ಮಾಡೋಕ್ಕಾಗಿರ್ಬೋದು ಅಥವಾ ಶೌಚಾಲಯ ಮಾಡೋಕೆ ಎಲ್ಲೂ ಹೊರಗಡೆ ಅವಕಾಶ ಇಲ್ಲ. ಎಲ್ಲವೂ ಕೂಡ ಬಾತ್ರೂಮಲ್ಲೇ ಆಗಬೇಕು. ಅದು ಹೈಜೆನಿಕ್ ಇರುತ್ತೆ, ಎಲ್ಲ ಬಾತ್ರೂಮ್ ಕೂಡ ಹೈಜೆನಿಕ್ ಇರುತ್ತೆ. ರೌಂಡ್ ದ ಕ್ಲಾಕ್ ಕ್ಲೀನಿಂಗ್ ನಡೀತಾ ಇರ್ತೈತಿ. ಎಲ್ಲೂ ಕೂಡ ನೋಡ್ಬೋದು, ನೀವು ಎಲ್ಲ ದಾರಿಯಲ್ಲಿ ನೋಡ್ಬೋದು. ಸರ್ ಇಲ್ಲಿ ನೋಡಿ, ಇದು ಪೌಡರ್ ಎಲ್ಲ ಇದ್ರ ಪೌಡರ್ ಎಲ್ಲ ಹಾಕಿದ್ದೀರಾ? ಇದ್ರ ಪೌಡರ್, ಡಿಟರ್ಜೆಂಟ್ ಪೌಡರ್, ಇವು ಎಲ್ಲ ಕಂಟಿನ್ಯೂ ಹೋಗ್ತಾ ಇರ್ತೈತೆ. ಅಂದ್ರೆ ಬಂದಂತ ಭಕ್ತರಿಗೆ ಯಾರಿಗೂ ಕೂಡ ಇಲ್ಲಿಂದ ತೊಂದರೆ ಆಗಿರಬಾರ್ದು ಅನ್ನೋದು ಅಜ್ಜಾರದ ಮೂಲ ಉದ್ದೇಶ ಅಷ್ಟೇ. ಹಾಗಾಗಿ ನಾನು ಎಷ್ಟೋ ಜಾತ್ರೆಗಳು ಹೋಗ್ಬಿಟ್ಟಿದ್ದೀನಿ. ಜಾತ್ರೆಗಳೆಲ್ಲ ಅಂದ್ರೆ ಜಾತ್ರೆ ಔಟ್ ಸೈಡ್ ಎಲ್ಲ ಮಲ ವಿಸರ್ಜನೆ ಮಾಡೋದು, ಮೂತ್ರ ಅದೇ ಸಮಸ್ಯೆ ಇರ್ತೈತೆ. ಸಿಕ್ಕಾಗ ಅದ್ ಮೇಂಟೈನ್ ಮಾಡೋದೇ ಕಷ್ಟ ಆಗ್ಬಿಡುತ್ತೆ. ಇಡೀ ನಮ್ಮ ಭಾರತ ಸರ್ಕಾರವೇ ಸ್ವಚ್ಛ ಭಾರತ ಅನ್ನುವಂಥ ಆಂದೋಲನದಲ್ಲಿರುವಾಗ ನಾವು ಇದನ್ನು ಸುಮಾರು ಒಂದು ಜಾತ್ರೆ ಸ್ಟಾರ್ಟ್ ಆದಾಗಿಂದನೇ ಇದನ್ನ ಮಾಡ್ತಾ ಇದ್ದೀವಿ ನಾವು. ಮೋಸ್ಟ್ಲಿ ಸ್ವಚ್ಛ ಭಾರತ ಅನ್ನೋದು ನಮ್ಮ ಕೊಪ್ಪಳದಿಂದನೇ ಸ್ಟಾರ್ಟ್ ಆಗಿದೆ ಅನ್ಕೋತ ನಮ್ಮ ಸ್ವಾಮೀಜಿಯಿಂದ. ನಾವು ಸಪ್ರೇಟ್ ಆಗಿ ಮೂತ್ರಾಲಯ ಮಾಡಕ್ಕೆ ಒಂದು ಸಪ್ರೇಟ್ ಇರುತ್ತೆ, ಶೌಚಾಲಯ ಮಾಡಕ್ಕಲ್ಲಿ ಸಪ್ರೇಟ್ ಇರುತ್ತೆ, ಅಲ್ಲಿ ಹೆಣ್ಮಕ್ಳಿಗೆ ಬೇರೆ ಇರುತ್ತೆ, ಬಟ್ಟೆ ತೊಳಕ್ಕೆ ಈ ರೀತಿ ಬಟ್ಟೆ ತೊಳಕ್ಕೆ ಅಂತ ವ್ಯವಸ್ಥೆ ಮಾಡಿರುತ್ತೆ ಸಪ್ರೇಟ್ ಆಗಿ. ಆ ಕಡೆ ಮತ್ತೊಂದು ಹೆಣ್ಮಕ್ಳಿಗೆ ಸಪ್ರೇಟ್ ಇದೆ ಬಟ್ಟೆ ತೊಳಕ್ಕೆ, ನೀವು ಆ ಕಡೆ ನೋಡ್ಬೋದು. ಈ ರೀತಿ ಏನಪ್ಪ ಕ್ಲೀನಿಂಗ್ ಈಸ್ ಮೋಸ್ಟ್. ಅಂದ್ರೆ ಇಲ್ಲಿ ನೋಡಿ, ಈಗ ಹೆಣ್ಮಕ್ಳಿಗೆ ಬೇರೆ ಸೆಕ್ಷನ್, ಎಲ್ಲೂ ಮಿಕ್ಸ್ ಆಗುವಾಗಿಲ್ಲ. ಜೊತೆಗೆ ಎರಡು ಕಡೆನೂ ಸ್ವಚ್ಛತೆ ಕಾರ್ಯ ನಡೀತಾ ಇರುತ್ತೆ. ಜೊತೆಗೆ ಅವ್ರು ತಂದಂತ ಪಾತ್ರೆಗಳು ಅಡಿಗೆ ಮಾಡಕ್ಕೆ ಅಲ್ಲಿ ಒಂದು ಸಪ್ರೇಟ್ ಕೌಂಟರ್ ಮಾಡಿತ್ತು. ಅಲ್ಲೆಲ್ಲ ಮುಸ್ರಿ ತೊಳಕ ಅದು ಸಪ್ರೇಟ್ ಕೌಂಟರ್ ಮಾಡಿತ್ತು. ಇಲ್ಲಿ ತೊಳಿತಾ ಇದ್ದಾರೆ ನಾವು ಮುಸ್ರಿ. ಅಂದ್ರೆ ಯಾರು ಸರ್ ಇಲ್ಲಿ ಅಂದ್ರೆ ಬಾತ್ರೂಮ್? ಅಂದ್ರೆ ಇವರು ಎಲ್ಲ ಇಲ್ಲಿ ಶಾಪ್ನವ್ರು ಇರ್ತಾರಲ್ಲ ಸರ್, ಸುಮಾರು 5,000 ಜನ ಇರ್ತಾರೆ ಶಾಪ್ ಅವರು ಸರ್. ಒಂದು ಅಂಗಡಿಗೆ 5,000 ಹೊಡ್ರೆ ಎವರೇಜ್ 5,000 ಇದು. ಕಡಿಮೆ ಅಂದ್ರೆ 5,000, ಹೆಚ್ಚು 10,000 ತನಕ ಇರ್ತಾರೆ. ಇಲ್ಲಿ ಮುಸ್ರಿಗೆ ಈ ರೀತಿ ಮಾಡಿರ್ತು. ಮುಸ್ರಿಗೆ ಕಂಫರ್ಟ್ ಇದು. ಇದು 2-3 ತಾಸಿಗೊಮ್ಮೆ ಇದನ್ನ ಕ್ಲೀನ್ ಹೋಗ್ತಾ ಇರ್ತೈತೆ. ಮುಸ್ರಿ ತಂದ್ರೆ ಮುಸ್ರಿ ಇಲ್ಲಿ ಸಪ್ರೇಟ್ ಇರ್ತೈತೆ. ಅಲ್ಲಿ ಟ್ರಾಕ್ಟರ್ ಬಂದು ತೊಗೊಂಡು ಹೋಗ್ತಿರ್ತಾರೆ. ಓ ಗ್ರೇಟ್ ಸರ್. ಅಂದ್ರೆ ಶಾಪ್ ಅವರು ಎಲ್ಲೂ ಮುಸ್ರಿ ಚೆಲ್ಲಬಾರ್ದು, ಎಲ್ಲಿ ಚೆಲ್ಲ, ಹೊರಗಡೆ ಚೆಲ್ಲ. ಇಲ್ಲಿ ಬಂದವರು ನೋಡ್ರಿ ಒಂದ್ಸಲ ಲೈವ್ ಆಗಿರುತ್ತೆ. ಇಲ್ಲಿ ಬಂದು ಇದ್ರಾಗ ಹಾಕ್ಬೇಕು ಎಲ್ಲರೂ. ಅವ್ರಿಗೂ ಕೂಡ ನಾವು ಅವ್ರಿಗೆ ಸೆನ್ಸ್ ಕ್ರಿಯೇಟ್ ಮಾಡಿರ್ತೀವಿ. ಆಮೇಲೆ ಅವ್ರಿಗೆ ಅವೇರ್ನೆಸ್ ಮೂಡಿಸಿರ್ತೀವಿ ನಾವು ದಿನ ಹೇಳಿ ಅವ್ರ ಪಾಡಿಗೆ ಅವರು ಕರೆಕ್ಟಾಗಿ ಬಂದು ಹೋಗ್ತಿರ್ತಾರೆ ಎಲ್ಲರೂ. ಸೊ ಯಾವ ಶಾಪ್ ಅವರು ಹೊರಗಡೆ ಕಸ ಚೆಲ್ಲೋದು ಮಾಡಂಗಿಲ್ಲ, ಎಲ್ಲ ಮಾಡಂಗಿಲ್ಲ. ಅವ್ರಿಗೆ ಈ ಜಾತ್ರೆ ಅಂದ್ರೆ ಅವ್ರಿಗೆ ಅದೇ ವಿಶೇಷತೆ. ವಾವ್. ಎಲ್ಲಿಯೂ ಕೂಡ ಅವ್ರು ಮುಸ್ರಿ ಚೆಲ್ಲೋಗಿಲ್ಲ. ಈ ರೀತಿ ಪಾತ್ರೆಗಳು ನೋಡ್ಬೋದು ನೀವು. ಈ ರೀತಿ ಕ್ಲೀನ್ ಇರ್ತಾವೆ ಯಾವಾಗಲೂ ಕೂಡ, ಎಲ್ಲೂ ಕೂಡ ಏನೂ ಆಗಿಲ್ಲ. ಇಟ್ಸ್ ಕಂಪ್ಲೀಟ್ಲಿ ಮೇಂಟೈನ್ಡ್. ಮೇಂಟೈನ್ಡ್. ರೈಟ್.
ಗ್ರೇಟ್. ಇಲ್ಲಿ ಯಾರು ಕೂಡ ನಾವು ಆ ಹುದ್ದೆ ಈ ಹುದ್ದೆ ಏನೂ ಇಲ್ಲ, ನಾವೆಲ್ಲರೂ ಸೇವೆ ಮಾಡಕ್ ಬಂದ್ವಿ ಇಲ್ಲಿ. ಎಂತೆಂಥ ಹುದ್ದೆ ಇದ್ರೂ ಕೂಡ ನಮ್ಮ ಅಜ್ಜನ ಸೇವೆ ಮಾಡೋದೇ ನಮ್ಗೆ ಮೂಲ ಉದ್ದೇಶ ಅಷ್ಟೇ. ಗ್ರೇಟ್ ಗ್ರೇಟ್ ಸರ್. ಬಟ್ ಈ ಶಾಪ್ ಅವ್ರು ಬಂದವರು ತಮ್ಮ ಬಟ್ಟೆ ಒಗ್ಯಕ್ಕೆ ಅದಕ್ಕೆಲ್ಲ ಪ್ಲೇಸ್ ಮಾಡ್ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಪ್ಲೇಸ್ ಮಾಡಿದ್ವು. ಆಮೇಲೆ ಅವ್ರು ಯೂರಿನಿಗೆ ಬೇರೆ, ಆಮೇಲೆ ಬಾತ್ರೂಮ್ ಬೇರೆ, ಲೇಡೀಸ್ ಸೆಕ್ಷನು, ಜೆಂಟ್ಸ್ ಸೆಕ್ಷನು. ಆಮೇಲೆ ಈ ಸಲ ಅಜ್ಜವರು ಸ್ವಲ್ಪ ಚಾರ್ಜರ್ ಕೂಡ ಇಟ್ಕೊಳಕ್ ಒಂದು ಅವಕಾಶ ಮಾಡಿಕೊಟ್ರು. ಮತ್ತೆ ಓಕೆ, ಯಾರಿಗೆ ಸರ್? ಮೊಬೈಲ್ಗೆ ಇಲ್ಲಿ ಅಂಗಡಿಯವ್ರಿಗೆ ಮತ್ತು ಬಂದಂಥ ಭಕ್ತರಿಗೆ ಇಲ್ಲಿ ನಿಂತಿದ್ದಾರೆ ನೋಡಿ, ಅವ್ರೆಲ್ಲ ಚಾರ್ಜ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ತೊಂದರೆ ಆಗ್ಬಾರ್ದು ಕಾಂಟ್ಯಾಕ್ಟ್ ಮಾಡಕ್ಕಂತ ಹೇಳಿ ಓಹೋ ಹೋ ಹೋ ಹೋ, ಈ ರೀತಿ ಚಾರ್ಜಿಂಗ್ ಪಾಯಿಂಟ್ ಕೂಡ ಮಾಡಲಾಗಿದೆ. ಗ್ರೇಟ್ ಗ್ರೇಟ್ ಸರ್. ಈಗ ಬಾತ್ರೂಮು ಒಳಗಡೆ ಬಾತ್ರೂಮು, ಆಮೇಲೆ ಈ ಕಡೆ ಮೂತ್ರಾಲಯ ನೋಡ್ರಿ, ಒಂದ್ ದಿನಕ್ಕೆ ಎಷ್ಟು ಸರಿ ಕ್ಲೀನ್ ಆಗುತ್ತೆ ಸರ್ ಇದು? ಇದು ಅರೌಂಡ್ ದ ಕ್ಲಾಕ್ ನಾವು 3 ಅವರಿಗೆ ಒಂದ್ಸಲ ಕ್ಲೀನ್ ಆಗ್ತಿರ್ತದೆ. ಎವ್ರಿ 3 ಅವರ್ ನಾವು ಕ್ಲೀನ್ ಮಾಡ್ತಾ ಇರ್ತೀವಿ. ಒಳಗಡೆ ಹೋಗ್ಬೇಕಪ್ಪ, ಒಳಗಡೆ ಹೋಗ್ಬೇಕು, ಹೋಗಿ ಒಳಗಡೆ ಹೋಗಿ. ಸೊ ಫಸ್ಟ್ ಟೈಮ್ ನಾವು ಮೂತ್ರಾಲಯ ತೋರಿಸ್ತಾ ಇದ್ದೀವಿ. ಮೂತ್ರಾಲಯ ನೋಡಿ, ಇದು ಅಂದ್ರೆ 80% ಜನ ರಿಸರ್ಚ್ ಬರ್ತಾರೆ. ಹಾಂ ಸರ್. ಹಂಗಾಗಿ ನಾವು ಒಂದು 25 ಕೌಂಟರ್ ಮಾಡಿರ್ತೀವಿ. 25 ಕೌಂಟರ್. ಒಂದು ನಿಮಿಷಕ್ಕೆ 20 ಜನ ಬರ್ತಾರೆ ಇಲ್ಲಿ. ಒಂದು ನಿಮಿಷಕ್ಕೆ ಈಗ ಇನ್ನೂ ಬೆಳಗ್ಗೆ ಶುರುವಾಗಿದ್ದಿಲ್ಲ. ಒಂದೊಂದು ನಿಮಿಷಕ್ಕೆ 20 ಜನ ಬರ್ತಾರೆ. ಅರ್ಜೆಂಟ್ ಇದೆಯಾ ಅಣ್ಣ? ಹೋಗ್ಬೋಣ. ಹೋಗಿ ಹೋಗಿ. ಸೊ ಅರ್ಜೆಂಟ್ ಇರೋರ್ನೆಲ್ಲ ಬಿಟ್ಬಿಡೋಣ. ಸೊ ಅಂದರೆ ಒಂದು ಕಸದ ಕಡ್ಡಿಯಿಂದ ಹಿಡಿದು ಮೂತ್ರಾಲಯ ಶೌಚಾಲಯದವರೆಗೂ ಕ್ಲೀನ್ನೆಸ್ ಮೇಂಟೈನ್ ಮಾಡಬೇಕು. ಎಲ್ಲ ಕಡೆ ಈ ರೀತಿ ನಮ್ಮ 6 ಪಾಯಿಂಟ್ ಇದಾವೆ. ಹಾಂ ಸರ್. ಇಡೀ ಜಾತ್ರೆ ತುಂಬ 6ರಿಂದ 7 ಪಾಯಿಂಟ್ ಇರ್ತಾವೆ. ಮೂತ್ರಾಲಯ ಶೌಚಾಲಯ ಸಪ್ರೇಟ್ ಬಂದಂಥ ಭಕ್ತರಿಗೆ ಇದು. ಮತ್ತೆ ಇದು ವಸತಿ ಬಿಟ್ಟಿದ್ದು, ವಸತಿ ಹೊರಗಡೆ ಇದು ಹೊರಗಡೆ ಮಾಡಿದ್ದು 7-8 ಪಾಯಿಂಟು. ಇದು ಒಳಗೆ ಮತ್ತು ವಸತಿ ಒಳಗೆ ಬೇರೆ ಇರ್ತಾವೆ. ಒಂದು 5-6 ಪಾಯಿಂಟ್ ಇದಾವೆ. ಅದೊಂದು ಪ್ಲಸ್. ಸೊ ಈಗ ಈ ಕ್ಲೀನಿಂಗಿಗೆ ಎಷ್ಟು ಸಿಬ್ಬಂದಿಗಳಿದ್ದಾರೆ ಸರ್? ಅಂದರೆ ಸುಮಾರು ಒಂದು 250 ಜನ ಆಗ್ತಾರೆ ಕ್ಲೀನಿಂಗ್ ಮಾಡಕ್ಕೆ. ಕ್ಲೀನಿಂಗ್ ಮಾಡಕ್ಕೆ ಬರೇ ಸ್ಕ್ಯಾವೆಂಜರೇ ಸರ್. ಉಸ್ತುವಾರಿಗಳು ಒಂದು 50 ಮಂದಿ ಇರ್ತಾರೆ ಸರ್. ಟೋಟಲ್ ಅಂದ್ರೆ 300 ಜನ ಸಿಬ್ಬಂದಿ. 300 ಜನ ಸಿಬ್ಬಂದಿ ಇದನ್ನೇ ನೋಡ್ಕೊತಿರ್ತಾರೆ, ಕ್ಲೀನಿಂಗನೇ. ಸರ್ ಈಗ ಈ ಅಂಗಡಿಗಳಲ್ಲೆಲ್ಲ ಪ್ಲಾಸ್ಟಿಕ್ ಐಟಮ್ ಮಾರ್ತಾರೆ, ಜಾತ್ರೆ ಅಂದ್ರೆ ಗೊತ್ತಲ್ಲ, ಅದು ಪ್ಲಾಸ್ಟಿಕ್ ಕವರ್, ಪ್ಲಾಸ್ಟಿಕ್ ಅವೆಲ್ಲಾನು ಬೆಳಿಗ್ಗೆ ಒಂದು ಗಾಡಿ ಹೋಗುತ್ತೆ ಅವ್ರ ಅಂಗಡಿಗೆ, ಅದನ್ನ ಅವ್ರು ಹಾಕ್ತಾರೆ. ಇನ್ ಕೇಸ್ ಉಳಿದ್ರೆ ಮತ್ತೆ ನಮ್ದೊಂದು ಟ್ರಾಕ್ಟರ್ ನಿಂತಿರುತ್ತೆ ಇಲ್ಲಿ ಸಂಜೆಗೆ. ಅದು ಟ್ರಾಕ್ಟರ್ ಹಂಗೆ ಹೋಗ್ತಾನೆ ಇರ್ತೈತಿ. 2-2 ತಾಸಿಗೆ 3-4 ತಾಸಿಗೆ ಒಣ ಡ್ರೈ ಕಸ, ಹಸಿ ಕಸ ಎಲ್ಲ ಅಲ್ಲಿ ಸಪ್ರೇಟ್ ತೋರಿಸಿದೆಲ್ಲ ಅಲ್ಲಿರುತ್ತೆ. ಡ್ರೈ ಕಸ ಎಲ್ಲ ನಾವು ಅದನ್ನ ಟ್ರಾಕ್ಟರ್ ಒಳಗೆ ಹಾಕಕ್ಕೆ ಅದನ್ನ ಕಳಿಸ್ತಾ ಇರ್ತೀವಿ ಹಾಗೆ. ಓಕೆ ಸರ್. ಅಂದ್ರೆ ಈಗ ಅಂಗಡಿಯವ್ರಿಗೆ ಏನೇನು ಸೂಚನೆಗಳು ಕೊಟ್ಟಿರ್ತೀರಾ ಕ್ಲೀನ್ನೆಸ್ ಬಗ್ಗೆ? ಕ್ಲೀನ್ನೆಸ್ ಮಾಡಲೇಬೇಕು. ಇನ್ ಕೇಸ್ ಏನಾದ್ರು ಹೊಲಸು ಮಾಡ್ಕೊಂಡ್ರೆ ಅವತ್ತು ಅಂಗಡಿ ಕ್ಲೋಸ್ ಆಗುತ್ತೆ. ಅವ್ನು ಸ್ವಾಮೀಜಿ ಅವ್ರದ್ದು ಇನ್ಸ್ಟ್ರಕ್ಷನ್ ಇದೆ, ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್. ಇನ್ ಕೇಸ್ ಅವ್ರು ಏನಾರು ಹೊಲಸು ಮಾಡ್ಕೊಂಡ್ರೆ ಅದನ್ನ ನಾವು ಸ್ವಚ್ಛ ಮಾಡಿರ್ತೀವಿ ಬೆಳಿಗ್ಗೆ. ಅವ್ರು ಇನ್ ಕೇಸ್ ಮತ್ತೆ ಏನಾರು ಹೊಲಸು ಮಾಡ್ಕೊಂಡ್ರೆ ಅವ್ರ ಅಂಗಡಿ ಅಲ್ಲೇ ಸ್ಟಾಪ್ ಆಗುತ್ತೆ. ಸೊ ಇವತ್ತು ನನ್ನ ಅಂಗಡಿ ಐತಿ, ನಾನು ಅಂಗಡಿಗೆ ಇದಕ್ಕೆ ಒಂದಿಷ್ಟು ರೆಂಟ್ ಅಂತ ಕಟ್ತೀನಿ, ನನ್ನ ಕಸನ ರೋಡಿಗೆ ಬಿಸಾಕ್ತೀನಿ, ಇಲ್ಲ ರೆಂಟು ಗಿಂಟು ಏನೂ ಸಂಬಂಧ ಇಲ್ಲ. ನೀನು ಕ್ಲೀನ್ ಮಾಡ್ಕೋಬೇಕು. ರೆಂಟ್ ಕೊಡೋದು ಚಿಂತಿಲ್ಲ, ಬಟ್ ಕ್ಲೀನ್ ಇಟ್ಕೋಬೇಕು. ಜಾತ್ರೆ ಕ್ಲೀನ್ ಇಟ್ಕೋಬೇಕು. ಎಷ್ಟೋ ಜನರಿಗೆ ಪಾಪ ಅಂಗಬೇಕಿಲ್ರು ಅವ್ರು ಬರ್ತಾರಲ್ಲ, ರೆಂಟ್ ಗಿಂಟ್ ಏನು ತೊಗೊಳಲ್ಲ, ಹೀಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಟ್ಟಿರ್ತಾರೆ. ಕ್ಲೀನಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಕ್ಲೀನ್ ನಮ್ಮ ಜಾತ್ರೆ ಉದ್ದೇಶನೇ ಕ್ಲೀನ್. ವಾವ್, ಗ್ರೇಟ್ ಸರ್. ಕುಡಿಲಿಕ್ಕೆ ನೀರು ಇದು ಸಪ್ರೇಟ್ ಮಾಡುತ್ತೆ. ಇದು ಕುಡಿಯೋ ನೀರು ಸರ್? ಕುಡಿಯೋ ನೀರು CMC ಇಂದ ಡೈರೆಕ್ಟ್ ಇಲ್ಲಿ ಕನೆಕ್ಷನ್ ಕೊಟ್ಟು ಇಲ್ಲಿ ಕುಡಿಯೋ ನೀರು ಸರ್. ಇದು ಫಿಲ್ಟರ್ಡ್? ಫಿಲ್ಟರ್ ವಾಟರ್ ಬರ್ತೈತೆ ಸೀದಾ. ಫಿಲ್ಟರ್ ವಾಟರ್, ಕುಡಿಯೋ ನೀರು. ವಾವ್, 24 hours ಚಾಲು ಇರ್ತೈತಿ ಕುಡಿಯೋ ನೀರು ವ್ಯವಸ್ಥೆ. ಸರ್ ಇದೆಲ್ಲ ಸಿದ್ಧತೆಗಳು ಅಂದ್ರೆ ಈ ಬಾತ್ರೂಮು, ಟಾಯ್ಲೆಟ್, ಇದ್ರ ಸಿದ್ಧತೆಗಳು ಎಷ್ಟು ದಿನದಿಂದ ಶುರು ಆಗುತ್ತೆ? ಸುಮಾರು ಜಾತ್ರೆ ಸ್ಟಾರ್ಟ್ ಆಗೋಕ್ಕಿಂತ 1.5 ತಿಂಗಳಿಂದ ಸ್ಟಾರ್ಟ್ ಆಗಿರ್ತೈತಿ. 1.5 ತಿಂಗಳಿಂದ ಸ್ಟಾರ್ಟ್ ಆಗಿರ್ತೈತಿ. ಇವೆಲ್ಲ ಬಾತ್ರೂಮು, ಟಾಯ್ಲೆಟ್ ಎಲ್ಲ ಕಳಿಸ್ತೀರಿ? ಇಡೀ ನಮ್ಮ ಸಿಬ್ಬಂದಿ ಸುಮಾರು ಒಂದು 500 ಜನ ಎಲ್ಲ ರೀತಿ ಕೆಲಸ ಮಾಡ್ತಿರ್ತಾರೆ. ನೋಡಿ, ನಾವು ಅಜ್ಜನ ಜಾತ್ರೆ ಅಂತಂದ್ರೆ ಬರೀ ಕ್ಲೀನ್ನೆಸ್ ಇರುತ್ತೆ, ಭಾರಿ ಸ್ವಚ್ಛತೆವಾಗಿರುತ್ತೆ ಅಂತೀವಲ್ಲ, ಅದ್ರ ಹಿಂದೆ ಕಾಣದ ಕೈಗಳು ಅವ್ರು ಪೇಮೆಂಟ್ ತಗೊಂತಾರೋ ಅಥವಾ ಸೇವೆ ಅಂತ ಮಾಡ್ತಾರೋ ಸೆಕೆಂಡ್ರಿ. ಆದ್ರೆ ಆ ಕ್ಲೀನ್ ಮಾಡೋದು, ಆನ್ ಟೈಮ್ ಮಾಡೋದು ಇದೆಯಲ್ಲ, ಅದು ಬಹಳ ಗ್ರೇಟು. ಯಾಕಂದ್ರೆ ಬಂದಂಥ ಲಕ್ಷಾಂತರ ಜನರು ಹೊಲಸು ಮಾಡ್ತಿರ್ತಾರೆ, ಪ್ಲಾಸ್ಟಿಕ್ ಎಸಿತಿರ್ತಾರೆ, ಅಥವಾ ಬಾತ್ರೂಮ್, ಟಾಯ್ಲೆಟ್ ಅದೆಲ್ಲ ಹೋಗ್ತಾ ಇರ್ತಾರೆ. ಅದನ್ನೆಲ್ಲ ಮೇಂಟೈನ್ ಮಾಡ್ತಾರಲ್ಲ, ನಿಜವಾಗ್ಲೂ ಆ ಸಿಬ್ಬಂದಿಗೆ, ಆ ಸೇವೆ ಮಾಡುವಂಥ ಕಾಣದ ಕೈಗಳಿಗೆ ನನ್ನ ಕಡೆಯಿಂದ ಪ್ರಣಾಮಗಳಂತ ಹೇಳ್ಬೋದು. ನೋಡ್ರಿ ಇವೆಲ್ಲ ಬೆಳಿಗ್ಗೆ ಇಲ್ಲಿ ನೋಡ್ರಿ ಯಾವ ರೀತಿ ಕ್ಲೀನ್ ಅದ ನೋಡ್ರಿ. ಎಲ್ಲ ದಾರಿಗಳೆಲ್ಲ ಇದೆಲ್ಲ ಫುಲ್ ಯಾವ ಜಾತ್ರೆಯಲ್ಲಿ ನೋಡಿದ್ರು ಈ ರೀತಿ ಸಿಗಲ್ಲ ನಿಮಗೆ. ಸಿಕ್ಕಾಪಟ್ಟೆ ಹೊಲಸು ಸಿಗ್ತಾರೆ. ಸರ್ ಎಷ್ಟು ಗಂಟೆಗೆ ಶುರು ಆಗುತ್ತೆ ಸರ್ ಇದು? ಬೆಳಿಗ್ಗೆ 4 o'clock ಸ್ಟಾರ್ಟ್ ಆಗುತ್ತೆ. 4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಕ್ಲೀನಿಂಗ್. ಅಂದ್ರೆ 4 ಗಂಟೆಗೆ ಕಸ ಹೊಡೆಯಕ್ಕೆ ಶುರು ಮಾಡಿಬಿಡ್ತಾರೆ. ಅಂದ್ರೆ ಫಸ್ಟ್ ಜಾತ್ರೆ ಒಳಗಲ್ದ ಅನ್ಕಂತಾರ ಎಲ್ಲ ಹೊರಗಡೆ ಗ್ರೌಂಡು, ಜಾತ್ರೆ, ಇಡೀ ಎಲ್ಲ ಕ್ಯಾಂಪಸ್, ಇಡೀ ಜಾತ್ರೆ ಆವರಣ ಎಲ್ಲವನ್ನು ಕೂಡ ಸ್ವಚ್ಛ ಮಾಡ್ತಾರೆ. 4ಕ್ಕೆ ಶುರು ಆಗುತ್ತೆ. ಅಂದ್ರೆ ಹೆಂಗೆ ಶಿಫ್ಟ್ ವೈಸ್ ಇರುತ್ತೆ? ಇಲ್ಲ, ಅವರು ಬೇರೆ ಬೇರೆ ಕಾರಟಗಿ, ಗಂಗಾವತಿ ಅವೆಲ್ಲ ಮುನ್ಸಿಪಾಲಿಟಿ ಇರ್ತಾರೆ. ಆಮೇಲೆ ನಮ್ಮ ಸ್ಟಾಫ್ ಇರ್ತೈತೆ ಒಂದಿಷ್ಟು, ಎಲ್ಲರೂ ಸೇರಿ ಮಾಡ್ತಾರೆ. ಅವ್ರಿಗೆ ಟೀಮ್ ಇರ್ತೈತೆ, ಅವ್ರವ್ರ ಭಾಗ ಮಾಡಿರ್ತಾರೆ. ಅವ್ರವ್ರ ಸೆಕ್ಷನ್ ಇರ್ತಾವೆ, ಅವ್ರವ್ರ ಸೆಕ್ಷನ್ ಅವ್ರು ಸ್ವಚ್ಛ ಮಾಡ್ತಿರ್ತಾರೆ. ಸರ್ ಇವ್ರದೆಲ್ಲ ಅಂದ್ರೆ ಫಸ್ಟ್ ಬೆಳಗ್ಗೆ ಬಂದ ತಕ್ಷಣ ಯಾರ್ಯಾರು ಎಲ್ಲೆಲ್ಲಿ ಹೋಗ್ಬೇಕು ಅವೆಲ್ಲ ಮೊದಲೇ ಅಲರ್ಟ್ ಆಗಿರ್ತಾವೆ. ಅವ್ರವ್ರ ಕೆಲಸ ಅವ್ರಿಗೆ ಅಲರ್ಟ್ ಆಗಿರ್ತೈತಿ, ಅವ್ರವ್ರು ಅಲ್ಲೇ ಮಾಡಬೇಕು. ವಾವ್, ಗ್ರೇಟ್. ಮತ್ತೇನು ಕಂಪ್ಲೀಟ್ಲಿ ಪ್ಲಾನ್ಡ್, ಕ್ಲೀನ್. ಈಗ ಯಾವಾಗ ನೀವು ಬಂದು ನೋಡೋ ಇದೇ ರೀತಿ ಇರ್ತೈತಿ. ನೋಡಿ ನಮ್ಮ ಅಜ್ಜನ ಜಾತ್ರೆ ಎಷ್ಟು ಕ್ಲೀನ್ ಆಗಿದೆ. ವಾವ್,
ಇಷ್ಟೆಲ್ಲ ಕ್ಲೀನ್ ಆಗ್ಬೇಕಂತಂದ್ರೆ ಆ ವಾರಿಯರ್ಸ್ ಕಾರಣ, ಸ್ವಚ್ಛತಾ ವಾರಿಯರ್ಸ್. ಹೌದೌದು, ಅವ್ರಿಗೆ ಎಲ್ಲ ಕ್ರೆಡಿಟ್ ಸಲ್ಲಬೇಕು, ಅವ್ರಿಗೆ ಸಲ್ಲಬೇಕು. ಗ್ರೇಟ್ ಗ್ರೇಟ್ ಗ್ರೇಟ್. ನೋಡಿ, ಇದು ಶೌಚಾಲಯ, ನಮ್ಮ ಶೌಚಾಲಯಗಳು ಎಲ್ಲವೂ ಕೂಡ ಇದೇ ರೀತಿ ಹೊಳಿಬೇಕು. ಅಂದ್ರೆ ಎವ್ರಿ 4 ಅವರಿಗೊಮ್ಮೆ ಈ ರೀತಿ ಕ್ಲೀನ್ ಆಗುತ್ತೆ. ಅಂದ್ರೆ ಇವತ್ತು ಬೆಳಗ್ಗೆ ಕ್ಲೀನ್ ಮಾಡಿ ಬೆಳಿಗ್ಗೆ ಮಾಡಿಸಿ, ಇದು 4:30 ಮಾಡಿಸಿದ್ದು ನೋಡಿ, ರಾತ್ರಿ 4:30ಗೆ ಶುರು ಮಾಡಿದ್ದು. ಇದು ಇರುತ್ತೆ 5:47 ಇದೆ. ಓ 5:47 ಬೆಳಗ್ಗೆ ಅಷ್ಟೊತ್ತಿಗೆ ಅಂದ್ರೆ ಸ್ಟಾರ್ಟ್ ಆದ 4 ಲಾಸ್ಟ್ ಪಾಯಿಂಟ್ ಇದು, ಲಾಸ್ಟ್ ಇದು. ಹಾಂ ಸರ್. 4:30 ಸ್ಟಾರ್ಟ್ ಆಗಿ ಲಾಸ್ಟ್ ಎಂಡ್ ಆದದ್ದು ಇದು. ಎಂಡಿಗೆ ಹೊಡೆದದ್ದು ನಾವು. ಅಂದ್ರೆ ಅಷ್ಟು ಸ್ವಚ್ಛತೆ ಆಗಿದೆ. ಒಂದು ತಾಸು ಬೇಕಾಗುತ್ತೆ ಪೂರ ಅದನ್ನ ಮಾಡ್ಕೊಳಕ್ಕೆ. ಹೌದಲ್ಲ ಸರ್? ಒಳಗೆ ಹೋಗ್ಬೇಕು. ಇಲ್ಲೆಲ್ಲ ತೊಳಿ ಬ್ರಷ್ ಮಾಡಬಾರ್ದು, ಒಳಗೆ ಹೋಗ್ಬೇಕು. ದಾರಿಗೆಲ್ಲ ಉಗುಳುವಾಗಿಲ್ಲ. ಸರ್ ಈಗೆಲ್ಲ ಸ್ನಾನಕ್ಕೆ ಹೋಗಿ ಬರ್ತಾ ಇದ್ದಾರೆ. ಇವರೆಲ್ಲ ಸ್ನಾನ ಮಾಡ್ಕೊಂಡು ಬರ್ತಾರೆ. ಶಾಪ್ನವ್ರು ಇವರೆಲ್ಲ ಸ್ನಾನ ಈ ಶಾಪ್ನವರು ಇಲ್ಲಿ ಶಾಪ್ನವ್ರು ಇಲ್ಲಿರೋ ಈಗ ಹೋಗಿ ಅಂಗಡಿ ಶುರು ಮಾಡ್ತಾರೆ. ಇವತ್ತೇ ಸ್ಟಾರ್ಟ್. ಸರ್ ಬಟ್ ಇವರಿಗೆ ಸ್ನಾನಕ್ಕೆಲ್ಲ ಬಿಸಿನೀರು ವ್ಯವಸ್ಥೆ ಇಲ್ಲಿ ಬಿಸಿನೀರಿಲ್ಲ. ಬಿಸಿನೀರೇನು ಒಂದ್ಸಲ ಮಾಡಿದ್ದು, ಅದು ಸ್ವಲ್ಪ ಸಮಸ್ಯೆ ಆಕಾಯ್ತು, ಅಸ್ತವ್ಯಸ್ತ ಆಕಾಯ್ತು. ಅದಕ್ಕಾಗಿ ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಮಾಡ್ತಿರ್ತಾರೆ. ಅಂದ್ರೆ ಅವ್ರು ತಾವು ತಮ್ಮ ಅಂಗಡಿಲಿ ನಮ್ಮ ಅಂಗಡಿಯಲ್ಲಿ ಕಾಸ್ಕೊಂಡ್ ಬರ್ತಾರೆ. ಕೆಲವರೆಲ್ಲ ಗ್ಯಾಸ್ ಮೇಲೆ ಕಾಸ್ಕೊಂಡ್ ಬರ್ತಾರೆ. ಕೆಲವರು ವಯಸ್ಸಾದವ್ರು ಇರ್ತಾರಲ್ಲ. ಇಲ್ಲ, ಅವರು ಸರ್ ಬೇರೆ ಕಡೆ ನಮ್ಗೆ ನೀರೇ ಸಿಗಲ್ಲ, ಇಲ್ಲಿ ನೀರು ನೀವು ಕೊಡೋದು ದೊಡ್ಡದು, ನಮ್ಗೆ ಇಲ್ಲಿ ಬಿಸಿನೀರಿನ ಅವಶ್ಯಕತೆ ಇಲ್ಲ ಅಂತಾರೆ ಅವರು. ಎಷ್ಟೋ ಜಾತ್ರೆಗಳಲ್ಲಿ ನೀರೇ ಸಿಗಲ್ಲ ನಮಗೆ, ಸ್ನಾನ ಎಲ್ಲ ಮಾಡೋದೇ ಇಲ್ಲ ನಾವು. 15 ದಿವಸ ಗಂಟ್ಲೆ ಸ್ನಾನ ಮಾಡಂಗಿಲ್ಲ ಇಲ್ಲಿ. ನೀವು ಪ್ರತಿನಿತ್ಯ ನಮಗೆ ಇಷ್ಟೆಲ್ಲ ಸೌಲಭ್ಯ ಕೊಡ್ತಿರಲ್ಲ. ಬಾಲಿಂಗಪ್ಪ ಹೇಳಿ ಅಣ್ಣ, ಏನು ಕೆಲಸ ತಮ್ಮದಿಲ್ಲಿ? ಸರ್ ನಮ್ಮ ಡಿ ಗ್ರೂಪ್ ಸರ್, ಈ ಕೆಲಸ ಮಾಡೋದು, ಬಾತ್ರೂಮ್ ಸಿಕ್ಕೋದು, ಮತ್ತೆ ಕ್ಲೀನಿಂಗ್ ಸರ್, ಕ್ಲೀನಿಂಗ್ ಎಲ್ಲ ಕೆಲಸ ಮಾಡೋದು ಸರ್ ನಾವು. ಮತ್ತೆ ಗಲೀಜ್ ಏನಿಲ್ಲ ಸರ್, ಎಲ್ಲ ಕ್ಲೀನಾಗಿದೆ, ಕ್ಲೀನಿಂಗ್ ಮಾಡ್ತೀವಿ ಎಲ್ಲ. ಬಾತ್ರೂಮ್ ಎಲ್ಲ ನೀಟಾಗಿ ತೊಳಿತೀವಿ, ನೀಟಾಗಿ ತೊಳಿತೀವಿ ಸರ್. ಎಷ್ಟು ವರ್ಷದಿಂದ ಮಾಡ್ತೀರಾ ಅಣ್ಣ? ಸರ್ ಅಲ್ಲೇ ಸುಮಾರು ವರ್ಷದಿಂದ ಸರ್ ನಾವಲ್ಲೇ. ಎಷ್ಟು ದಿನ ಮಾಡ್ತೀರಾ ಈ ಕೆಲಸ ನೀವು? ಸರ್ 15 ದಿನ ಸರ್. 15 ಜಾತ್ರೆ ಮುಗಿಯೋರು ಇಲ್ಲೇ ಇರ್ತೀವಿ ಸರ್. ಇಲ್ಲೇ ಇರ್ತೀರಿ? ಇಲ್ಲೇ ಇರ್ತೀವಿ ಸರ್. ತಾವು ಸೇವೆ ಮಾಡೋರು? ಹಾಂ ಸರ್, ಸೇವೆ ಮಾಡೋದು ಸರ್. ಏನು ಹೆಸರು ಅಣ್ಣ ತಮ್ಮ? ನಿಂಗಪ್ಪ ಸರ್ ನನ್ನ ಹೆಸರು. ಅಂದ್ರೆ ಬೇರೆ ಕೆಲಸ ಏನು ಮಾಡ್ತೀರಾ? ಬೇರೆ ಕೆಲಸ ಏನಿಲ್ಲ ಏನಿಲ್ಲ, ಸರ್. ಇದೇ ಕೆಲಸ. ಗೋವಿಮಠದಲ್ಲಿ ಇವಾಗ ಜಾತ್ರೆ ಬಂದಿದೆ ಸರ್, ಅದಕ್ಕೆ ಅದ್ರ ಸಂಬಂಧ ಬಂದೆ ಸರ್ ನಾನು ಸೇವೆ ಮಾಡೋಕ್ಕೆ. ಬೇರೆ ದಿನದಲ್ಲಿ? ಬೇರೆ ದಿನದಲ್ಲಿ ಎಲ್ಲ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕರ್ಕೊಂಡು ಹೋಗ್ತೀವಿ ಸರ್. ಓ, ರೈಲ್ವೆ ಡಿಪಾರ್ಟ್ಮೆಂಟು ಅಲ್ಲೆಲ್ಲ ಕಸ ಅಂತಿದ್ವಿ ಸರ್. ಬೇರೆ ಬೇರೆ ಕೆಲಸ ಮಾಡ್ತೀವಿ. ಅಂದ್ರೆ ಡಿ ಗ್ರೂಪ್ ಕೆಲಸನೇ ಕೆಲಸನ ಮಾಡ್ತೀವಿ ಸರ್, ಡಿ ಗ್ರೂಪ್ ಕೆಲಸನ. ಇವತ್ತೆಲ್ಲ ಸ್ವಚ್ಛ ಮಾಡಿ ಬೆಳಗ್ಗೆ ಎಷ್ಟು ಗಂಟೆಗೆ ಒಂದ್ಸರಿ ಅಣ್ಣ? ಬೆಳಗ್ಗೆ ಮಧ್ಯಾಹ್ನ 3 ಟೈಮ್ ಸರ್. 3 ಟೈಮ್ ಕಂಟಿನ್ಯೂ ಮಾಡ್ತೀವಿ ಸರ್ ನಾವು. ಟಾಯ್ಲೆಟು ಆಮೇಲೆ ಯೂರಿನ್ ಇದು ಎರಡು ತೊಳಿಬೇಕು. ತೊಳಿತೀವಿ ಸರ್ ನಾವು. ನೀರು ಬಿಡೋದಂತರೂ ಎವ್ರಿ 2 or 3 ಅವರ್ಗೂ ನೀರು ಹಾಕ್ತಿರ್ತಾರ. ಬಟ್ 3 ಸಲ ಅಂತೂ ಸಿಕ್ಕಾಪಟ್ಟು ಪಿನಲ್ ಹಾಕಿ ಪೂರಾ ತೋರಿಸಿದಿಲ್ಲ ಫೋಟೋ. ಆ ರೀತಿ ಕ್ಲೀನ್ ಆಗುತ್ತೆ. 3 ಅವರ್ಗೆ ಒಂದ್ಸರಿ 3 ಸಲ. ಬಟ್ 3 ತಾಸಿಗೆ ಒಂದ್ಸರಿ ಮಾಡೋದು. ಎಷ್ಟು ಅವರ್ ಡ್ಯೂಟಿ ಮಾಡ್ತೀಯಣ್ಣ ಇಲ್ಲಿ? ಸರ್ 24x7 ಡ್ಯೂಟಿ ಮಾಡ್ತೀವಿ. ಇಲ್ಲೇ ಇರ್ತೀರಿ? ಇಲ್ಲೇ ಇರ್ತೀವಿ ಸರ್ ನಾವೆಲ್ಲ. ಅವ್ರಿಗೊಂದು ರೂಮ್ ಇದೆ ನೋಡಿ. ರೂಮ್ ಕೊಟ್ಟಿದ್ದಾರೆ ಸರ್. ರೂಮ್ ಕೊಟ್ಬಿಟ್ಟಿರ? ಹಾಂ ಸರ್, ರೂಮ್ ಕೊಟ್ಟಿದ್ದಾರೆ. ಎಷ್ಟು ಜನ ಇದ್ದೀರಣ್ಣ ನೀವು? ಸರ್ ಇರೋದ ಒಬ್ಬನು ಸರ್, ಒಬ್ಬ ಸೆಕ್ಯೂರಿಟಿ ಇದ್ದಾನೆ ಸರ್. ಹೆಣ್ಮಗಳು ಹೋಗ್ಬೇಕು. ಆ ಕಡೆ ಹೆಣ್ಮಗಳು ಸರ್, ಡೈಲಿ ಅಪ್ ಅಂಡ್ ಡೌನ್. ಅಂದ್ರೆ 15 ದಿನ ಇವ್ರು ಒಬ್ಬರೇ ಮಾಡ್ತಾರೆ? ಅಂದ್ರೆ ಮಲ್ಕೋತಾರ ರಾತ್ರಿ, ಇಲ್ಲೇ ಇರ್ತಾನೆ. ಅಂದ್ರೆ ನಮಗೆ ಎನಿ ಕಂಡೀಷನ್ ಏನು ಸಮಸ್ಯೆ ಆಗ್ಬಾರ್ದು ಅಂತೇಳಿ ಅವ್ಗೆ ಪೂರ ಇಲ್ಲೇ ಇರ್ತೀವಿ. ಎಲ್ಲ ಕಡೆ ಹಂಗೆ ನಮ್ಮ ಕಡೆ ಎಲ್ಲ 24x7 ಇರ್ತಾರೆ ಸರ್. ಅಂದರೆ ಅವ್ರಿಗೆ ಕೆಲಸ ಮಾಡ್ಕೊಂತಲ್ಲ, ಸೇವೆ ಮಾಡ್ಕೊಂಡು ಒಂದು ಮನೋಭಾವ ಇರ್ತೈತಲ್ಲ, ಹಾಗಾಗಿ ಅವರು ಇವ್ರ ಪೇಮೆಂಟ್ ಇರುತ್ತೆ ಸರ್? ಇವ್ರ ಪೇಮೆಂಟ್ ಆಮೇಲೆ ಕೊಡ್ತಾರೆ ಪಾಪ. ಅವ್ರ ಕೆಲಸಕ್ಕೆ ನಾವು ಎಷ್ಟು ಕೊಟ್ಟು ಕಡಿಮೆನ. ರಿಯಲಿ ಗ್ರೇಟ್ ಸರ್ ಇವರೆಲ್ಲ. ಸ್ನೇಹಿತರೆ ನೋಡಿ, ನಮ್ಮ ಅಣ್ಣವ್ರು ಅಂತಾರು ಇಲ್ಲಿ ಸ್ವಚ್ಛತೆ ಕಾರ್ಯದಲ್ಲಿ ಭಾಳ ಕೆಲಸ ಮಾಡ್ತಾರೆ. ಅವ್ರು ನೋಡಿದ್ರೆ ನಿಜವಾಗ್ಲೂ ನಮ್ಗೆ ಗೌರವಿಸ್ಬೇಕು ಅನ್ಸುತ್ತೆ. ಯಾಕಂದರೆ ಇಡೀ ಜಾತ್ರೆಗೆ ಎಷ್ಟು ಜನ, ಒಂದು ಶಾಪರ್ 5,000 ಜನನ ಸರ್? ಮಿನಿಮಮ್ 5,000 ಜನ ಸರ್. ಮಿನಿಮಮ್ 5,000 ಜನ, ಒಂದು 8,000 ಜನ ಆಗ್ತಾರೆ. 5,000 ಜನ, 5,000 ಜನ ಅವರಾದ್ರೆ ಒಂದು 5,000 ಜನ ಬಂದಂಥ ಭಕ್ತರು ಅವ್ರು ಇವ್ರು ಅಂತ ಇಟ್ಕೊಳ್ಳಿ. ಒಂದು 10,000 ಜನ ಡೈಲಿ ಬಂದಂಥ ಬಾತ್ರೂಮು ಶೌಚಾಲಯನ ಕ್ಲೀನ್ ಮಾಡ್ತಾರೆ ನಮ್ಮ ಅಣ್ಣವರು. ನಿಜವಾಗ್ಲೂ ಅವ್ರಿಗೆ ನನ್ನ ಕಡೆಯಿಂದ ಮನ ತುಂಬಿ ಪ್ರಣಾಮಗಳನ್ನು ಸಲ್ಲಿಸ್ತೀನಿ. ಭಾರಿ ಗ್ರೇಟ್, ಒಳ್ಳೇದಾಗಲಿ ಅಣ್ಣ. ಆ್ಯಕ್ಚುಲಿ ಸರ್ ನಮ್ಗೆ ಭಾಳ ಒಳ್ಳೆ ಮಾಹಿತಿ ತಿಳಿಸ್ಕೊಟ್ರು. ಆ್ಯಕ್ಚುಲಿ ನೋಡಿ, ಇವತ್ತು ಸ್ವಚ್ಛತೆ ಕಾರ್ಯ ಏನು ಮಾಡ್ತಾ ಇದ್ದಾರಲ್ಲ ಇಲ್ಲಿ, ಅವ್ರಿಗೊಂದು ವಾರಿಯರ್ಸ್ಗೆ, ಸ್ವಚ್ಛತಾ ವಾರಿಯರ್ಸ್ಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಅವ್ರಿಗಿಂತೂ ಹೆಚ್ಚು ಅವ್ರನ್ನೆಲ್ಲ ಮೇಂಟೈನ್ ಮಾಡ್ತಾರಲ್ಲ ಇಲ್ಲಿ ಸಿಬ್ಬಂದಿ ವರ್ಗ, ಅದು ಭಾಳ ಇಂಪಾರ್ಟೆಂಟ್. ಅವ್ರನ್ನೆಲ್ಲ ನೀಟಾಗಿ ಇಂಟ್ರೊಡಕ್ಷನ್ ಏನು ಅವ್ರಿಗೊಂದು ಸೂಚನೆಗಳು ಕೊಟ್ಟು ಅದನ್ನೆಲ್ಲ ಸ್ವಚ್ಛತೆ ಕಾರ್ಯ ಮಾಡಿಸ್ತಾರೆ. ಭಾಳ ಖುಷಿಯಾಗುತ್ತೆ ನಮ್ಮ ಅಜ್ಜನ ಜಾತ್ರೆ ನೋಡೋಕ್ಕೆ. ನೀವೆಲ್ಲ ನಮ್ಮ ಅಜ್ಜವರೇ ಸ್ವಚ್ಛ ಮಾಡುವಾಗ ನಮ್ದು ಯಾವ ಲೆಕ್ಕ ಅಲ್ಲ. ಒಂದೊಂದ್ಸರಿ ಅಜ್ಜರೇ ಅವರೇ ಬಂದು ಅವ್ರು ಏನಾರ ಹೊಲಿಸಿದ್ರೆ ಇವೊಂದು ಶೌಚಾಲಯ ಕೂಡ ಅವರೇ ತೊಳಕ್ಕೆ ರೆಡಿ ಆಗ್ತಾರೆ. ನಾವು ಯಾವುದು ಅವ್ರ ಮುಂದೆ ನಾವೇ ದೊಡ್ಡ ಭಾಳ ಸಣ್ಣವರು. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು.